ರಾಜ್ಯ ಜನ ಅಜ್ಜಿನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಸರ್. ಜನರಿಗೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಸರ್. ಇಷ್ಟು ವರ್ಷ ಅಜ್ಜಿ ತುಂಬ ಚೆನ್ನಾಗಿ ಬದುಕಿದ್ದಾರೆ. ಅವ್ರ ದಾರಿಲೆಲ್ಲ ನೋಡಿದ್ರೆ ಸರ್. ಮರ ನೆಟ್ಟಿದಾರಲ್ಲ ಸರ್ ಹುಲಿಕಲ್ಲಲ್ಲಿ, ಅಲ್ಲೊಂದು ಗಂಟೆ ಸಾರ್ವಜನಿಕರ ದರ್ಶನ ಕೊಡ್ತೀವಿ ಸರ್ ಮರದ ಕೆಳಗೆ. ಅಜ್ಜಿ ಮರಕ್ಕೆ ತುಂಬ ಪ್ರೀತಿ ಸರ್. ಕೊನೆ ಕಾಲದಲ್ಲಿ 20 ವರ್ಷ ಬೇಲೂರಲ್ಲೇ ಕಳೆದ್ರು ಸರ್. ಅಲ್ಲೊಂದು ಗಂಟೆ ಇಡ್ತೀವಿ ಸರ್. ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ತರ್ತೀವಿ ಸರ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲೇಷ್ಯಾದಿಂದ ಬರ್ತಾ ಇದ್ದಾರೆ ಸರ್. ಅವ್ರು ಗೌರ್ಮೆಂಟ್ ಜೊತೆ ಮಾತಾಡಿ ಅರಣ್ಯ ಮಂತ್ರಿನ ಮಾತಾಡ್ತೀನಿ ಅಂತ ಹೇಳಿದಾರೆ. ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್, ಶಾಶ್ವತವಾಗಿ ಉಳಿಯಂಗೆ ತೀರ್ಮಾನ ಸರ್. ಅದು ನಂಗೆ ಗೊತ್ತಿಲ್ಲ ಸರ್. ನಿಮ್ಮ ಜೊತೆ ತಿಮ್ಮಕ್ಕ ಅವರು ಕೊನೆಯದಾಗಿ ಏನು ಹೇಳಿದ್ರು ಸರ್? ಸಂದೇಶ ಕೊಟ್ಟಿದ್ದಾರೆ ಸರ್. ಅವ್ರು ಬದುಕಿದಾಗಲೇ ಚೆನ್ನಾಗಿ ಬರ್ಸಿದ್ರು ಸರ್. ಅದನ್ನ ನಾನೇ ಜಗಳ ಮಾಡಿದ್ದೆ, ಈಗ ಯಾಕೆ ಬರ್ಸಿದ್ದೆ, ಇದನ್ನ ಇನ್ನೂ ಚೆನ್ನಾಗಿದೆಯಾ ಅಂತ. ಆದ್ರೂ ಬರ್ಸಿದ್ರು ಸರ್. ಇಲ್ಲಿದೆ ನೋಡಿ ಸರ್. ಅದನ್ನ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಗಿಡ ನಡಿ ಅಂತ ಹೇಳ್ತಾರೆ ಸರ್. ಗಿಡ ನಟ್ಟು ಪರಿಸರ ಉಳಿಸಿ ಸಾಕು ಅಜ್ಜಿಗೋಸ್ಕರ. 25 ವರ್ಷ ಅವರಿಗೋಸ್ಕರ ಸೇವೆ ಮಾಡಿದ್ದೀನಿ ಸರ್. ಸಾಕು ಸರ್. ಅಜ್ಜಿ ದಾರಿಲೇ ನಡೀರಿ ಸರ್. ಯಾಕಂದ್ರೆ ಅಜ್ಜಿನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದು ರಾಜ್ಯದ ಜನ ಸರ್. ಎಲ್ರಿಗೂ ನೋಡಕ್ಕೆ ಅವಕಾಶ ಮಾಡಿಕೊಡಿ ಸರ್, ಅಷ್ಟೇ. ಇನ್ನೇನು ಮಾತಾಡಕ್ಕಾಗಲ್ಲ ಸರ್. ಈಗ ಹೊರಡ್ತೀವಿ ಸರ್. ಹುಲಿಕಲ್ಲಿಗೆ ಹೋಗ್ತೀವಿ ಸರ್. ಫಸ್ಟ್ ಹುಲಿಕಲ್ಲಿಂದ ವಾಪಸ್ ಬೇಲೂರು ಸರ್, ಹಾಸನ, ಆಮೇಲೆ ಮತ್ತೆ ಬೆಂಗಳೂರಿಗೆ ತಗೊಬರ್ತೀವಿ ಸರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅನ್ಸುತ್ತೆ. ಸರ್ಕಾರ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸರ್. ಹ್ಞೂ ಸರ್. ಫಾರೆಸ್ಟ್ ಮಿನಿಸ್ಟ್ರು ಬರ್ತಾರೆ ಸರ್. ಈಗ ಫಾರೆಸ್ಟ್ ಮಿನಿಸ್ಟ್ರು ಪರಮೇಶ್ವರ್ ಬಂದು ತೀರ್ಮಾನ ಮಾಡ್ತಾರೆ ಸರ್. ಹ್ಞೂ ಸರ್. ರಾಜ್ಯ ಜನ ಅಜ್ಜಿನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಸರ್. ಜನರಿಗೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಸರ್. ಇಷ್ಟು ವರ್ಷ ಅಜ್ಜಿ ತುಂಬ ಚೆನ್ನಾಗಿ ಬದುಕಿದ್ದಾರೆ. ಅವ್ರ ದಾರಿಲೆಲ್ಲ ನೋಡಿದ್ರೆ ಸರ್. ಮರ ನೆಟ್ಟಿದಾರಲ್ಲ ಸರ್ ಹುಲಿಕಲ್ಲಲ್ಲಿ, ಅಲ್ಲೊಂದು ಗಂಟೆ ಸಾರ್ವಜನಿಕರ ದರ್ಶನ ಕೊಡ್ತೀವಿ ಸರ್ ಮರದ ಕೆಳಗೆ. ಅಜ್ಜಿ ಮರಕ್ಕೆ ತುಂಬ ಪ್ರೀತಿ ಸರ್. ಕೊನೆ ಕಾಲದಲ್ಲಿ 20 ವರ್ಷ ಬೇಲೂರಲ್ಲೇ ಕಳೆದ್ರು ಸರ್. ಅಲ್ಲೊಂದು ಗಂಟೆ ಇಡ್ತೀವಿ ಸರ್. ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ತರ್ತೀವಿ ಸರ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲೇಷ್ಯಾದಿಂದ ಬರ್ತಾ ಇದ್ದಾರೆ ಸರ್. ಅವ್ರು ಗೌರ್ಮೆಂಟ್ ಜೊತೆ ಮಾತಾಡಿ ಅರಣ್ಯ ಮಂತ್ರಿನ ಮಾತಾಡ್ತೀನಿ ಅಂತ ಹೇಳಿದಾರೆ. ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್, ಶಾಶ್ವತವಾಗಿ ಉಳಿಯಂಗೆ ತೀರ್ಮಾನ ಸರ್. ಅದು ನಂಗೆ ಗೊತ್ತಿಲ್ಲ ಸರ್. ನಿಮ್ಮ ಜೊತೆ ತಿಮ್ಮಕ್ಕ ಅವರು ಕೊನೆಯದಾಗಿ ಏನು ಹೇಳಿದ್ರು ಸರ್? ಸಂದೇಶ ಕೊಟ್ಟಿದ್ದಾರೆ ಸರ್. ಅವ್ರು ಬದುಕಿದಾಗಲೇ ಚೆನ್ನಾಗಿ ಬರ್ಸಿದ್ರು ಸರ್. ಅದನ್ನ ನಾನೇ ಜಗಳ ಮಾಡಿದ್ದೆ, ಈಗ ಯಾಕೆ ಬರ್ಸಿದ್ದೆ, ಇದನ್ನ ಇನ್ನೂ ಚೆನ್ನಾಗಿದೆಯಾ ಅಂತ. ಆದ್ರೂ ಬರ್ಸಿದ್ರು ಸರ್. ಇಲ್ಲಿದೆ ನೋಡಿ ಸರ್. ಅದನ್ನ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಗಿಡ ನಡಿ ಅಂತ ಹೇಳ್ತಾರೆ ಸರ್. ಗಿಡ ನಟ್ಟು ಪರಿಸರ ಉಳಿಸಿ ಸಾಕು ಅಜ್ಜಿಗೋಸ್ಕರ. 25 ವರ್ಷ ಅವರಿಗೋಸ್ಕರ ಸೇವೆ ಮಾಡಿದ್ದೀನಿ ಸರ್. ಸಾಕು ಸರ್. ಅಜ್ಜಿ ದಾರಿಲೇ ನಡೀರಿ ಸರ್. ಯಾಕಂದ್ರೆ ಅಜ್ಜಿನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದು ರಾಜ್ಯದ ಜನ ಸರ್. ಎಲ್ರಿಗೂ ನೋಡಕ್ಕೆ ಅವಕಾಶ ಮಾಡಿಕೊಡಿ ಸರ್, ಅಷ್ಟೇ. ಇನ್ನೇನು ಮಾತಾಡಕ್ಕಾಗಲ್ಲ ಸರ್. ಈಗ ಹೊರಡ್ತೀವಿ ಸರ್. ಹುಲಿಕಲ್ಲಿಗೆ ಹೋಗ್ತೀವಿ ಸರ್. ಫಸ್ಟ್ ಹುಲಿಕಲ್ಲಿಂದ ವಾಪಸ್ ಬೇಲೂರು ಸರ್, ಹಾಸನ, ಆಮೇಲೆ ಮತ್ತೆ ಬೆಂಗಳೂರಿಗೆ ತಗೊಬರ್ತೀವಿ ಸರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅನ್ಸುತ್ತೆ. ಸರ್ಕಾರ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸರ್. ಹ್ಞೂ ಸರ್. ಫಾರೆಸ್ಟ್ ಮಿನಿಸ್ಟ್ರು ಬರ್ತಾರೆ ಸರ್. ಈಗ ಫಾರೆಸ್ಟ್ ಮಿನಿಸ್ಟ್ರು ಪರಮೇಶ್ವರ್ ಬಂದು ತೀರ್ಮಾನ ಮಾಡ್ತಾರೆ ಸರ್. ಹ್ಞೂ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.